ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಭಾರತದ ಪ್ರಧಾನಿ ನರೇಂದ್ರ ಮೋದಿಜಿ ಅವರು ಮಹಿಳೆಯರಿಗೆ ರಾಜಕೀಯ ಪ್ರಾತಿನಿಧ್ಯ ನೀಡಲು ಮಾಡಿದ ಯಶಸ್ಸಿನ ಪ್ರಯತ್ನಕ್ಕೆ ಸೋಲಾಗಿದ್ದು, ಇದಕ್ಕೆ ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷಗಳೇ ಕಾರಣ ಎಂದು ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ ಮತ್ತಿಮೂಡ್ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಾಂಗ್ರೆಸ್ನ ರಾಹುಲ್ ಗಾಂಧಿ ಮತ್ತು ಅವರ ಮಿತ್ರ ಪಕ್ಷಗಳಿದ್ದು ಮಹಿಳಾ ವಿಚಾರದಲ್ಲಿ ಕೇವಲ ಮೊಸಳೆ ಕಣ್ಣೀರು ಮಾತ್ರ ತೋರಿಸುತ್ತಿದ್ದು, ಅಭಿವೃದ್ಧಿಶೀಲ ರಾಷ್ಟ್ರದ ಪ್ರಯತ್ನದಲ್ಲಿ ಮಹಿಳಾ ಪಾಲ್ಗೊಳ್ಳುವಿಕೆಯ ಚಿಂತನೆಗೆ ಧಕ್ಕೆ ತಂದಿದ್ದಾರೆ ಎಂದರು. ನಮ್ಮ ಬಿಜೆಪಿ ಪಕ್ಷದಲ್ಲಿ ಮಹಿಳೆಯರಿಗೆ ವಿಶೇಷವಾಗಿ ಸ್ಥಾನಮಾನವನ್ನ ನೀಡಿದ್ದೇವೆ. ಅದರಲ್ಲಿಯೂ ಸುಷ್ಮಾ ಸ್ವರಾಜ್, ಉಮಾ ಭಾರತಿ, ಆನಂದಿ ಬೆನ್ ಪಟೇಲ್ ಅವರು ಸಿಎಂ ಆಗಲು ಅವಕಾಶ ಕೊಟ್ಟಿದ್ದೇವೆ. ಪ್ರಥಮ ಆದಿವಾಸಿ ಮಹಿಳೆ ಗೌರವಾನ್ವಿತ ದ್ರೌಪದಿ ಮುರ್ಮು ಅವರಿಗೆ ರಾಷ್ಟ್ರಪತಿ ಆಗುವಲ್ಲಿ ನಮ್ಮ ಪಕ್ಷದ ಪಾತ್ರ ಇದೆ ಎಂದರು. ಕ್ರೆಡಿಟ್ ಮೋದಿಯವರು ಬೇಡ ಅಂದರು, ಕ್ರೆಡಿಟ್ ಎಲ್ಲ ನೀವೇ ತಗೊಳ್ಳಿ ಅಂತ ಹೇಳಿದ್ದಾರೆ. ಇವತ್ತೇನಾರ ಮಹಿಳೆಯರಿಗೆ ಸ್ಥಾನಮಾನ ಸಿಕ್ಕವಂತಂದರೆ ಅದು ಭಾರತೀಯ ಜನತಾ ಪಾರ್ಟಿದ ಮಾತ್ರ. ಬಿ ಜೆ ಪಿಯಲ್ಲಿ ಎಷ್ಟು ಜನ ಹೆಣ್ಮಕ್ಳು ಮುಖ್ಯಮಂತ್ರಿಗಳಾಗಿದ್ದಾರೆ, ಕಾಂಗ್ರೆಸ್ದಾಗ ಎಷ್ಟು ಜನ ಆಗಿದ್ದಾರೆ ಹೇಳೋಣ. ಮಹಿಳಾ ಮುಖ್ಯಮಂತ್ರಿಗಳಾಗಿದ್ದು ಸುಷ್ಮಾ ಸ್ವರಾಜ್ ಹಿಡ್ಕೊಂಡು ದೆಹಲಿ ಉಮಾ ಭಾರತಿ, ಮಧ್ಯಪ್ರದೇಶ ವಸುಂಧರಾ ರಾಜೆ, ರಾಜಸ್ಥಾನ್ ಆನಂದಿಬೆನ್ ಪಟೇಲ್, ಇಷ್ಟೆಲ್ಲ 4-5 ಮಂದಿ ಹೆಣ್ಮಕ್ಳು ನಮ್ಮ ದೇಶದಲ್ಲಿ ಮಹಿಳಾ ಮುಖ್ಯಮಂತ್ರಿಗಳಾಗಿದ್ದಾರೆ. ಕಾಂಗ್ರೆಸ್ದಾಗ ಯಾರಾಗಿದ್ದಾರೆ ಹೇಳಿ? ನರೇಂದ್ರ ಮೋದಿಜಿಯವರು ಮಾಡೋದು ಕ್ರೆಡಿಟ್ ತಗೋಸಲಿಕ್ಕಲ್ಲ, ಮಹಿಳೆಯರಿಗೆ ಸ್ಥಾನಮಾನ ಏನು ಕೊಡಬೇಕು, ರಿಸರ್ವೇಷನ್ ಏನು ಕೊಡಬೇಕು, ಅದಕ್ಕೆ ಮಾತ್ರ ಮಾಡ್ತಾಯಿದ್ರು. ಇದಕ್ಕೆಲ್ಲ ಇವ್ರಿಗೆ ಹೆದರಿಕೆ, ಅದ್ರ ಸಲಕ್ಕೆ ಇವರಿಗೆಲ್ಲ ರಾಹುಲ್ ಗಾಂಧಿ ಅವರು ಎದಕ್ಕೆ ಹೆದರಿಕೆ, ರಾಷ್ಟ್ರೀಯ ಅಧ್ಯಕ್ಷ ಖರ್ಗೆ ಸರ್ ಎದುರು ಹೆದರಿಕೆ, ಎಲ್ಲರಿಗೂ ಅವ್ರಿಗೂ ಅಷ್ಟೇ ಸಿಗ್ತದೆ, ನಮಗೂ ಅಷ್ಟೇ ಸಿಗ್ತದೆ. ಸ್ಥಾನಮಾನಗಳದಾಗ ಏನು ಡಿಫ್ರೆನ್ಸ್ ಏನಿದೆ? ನರೇಂದ್ರ ಮೋದಿಯವರು ಪಾರ್ಲಿಮೆಂಟ್ದಾಗ ಹೇಳಿದ್ದಾರೆ, ನಮಗೇನು ಕ್ರೆಡಿಟ್ ಬೇಡ, ನೀವೇ ಕ್ರೆಡಿಟ್ ತೊಗೊಳ್ರಿ, ಎಲ್ಲ ಪತ್ರಿಕೆದ ನಿಮ್ಮೆಲ್ಲರದ್ದು ಫೋಟೋಗಳು ಹಾಕಿ ಅಭಿನಂದನೆಗಳು ಸಲ್ಲಿಸ್ತೀನಿ ಅಂತ ಹೇಳಿದ್ದಾರೆ. ಅದನ್ನು ಅವ್ರು ಯಾಕೆ ಸಪೋರ್ಟ್ ಮಾಡಲಿಲ್ಲ? ಒಟ್ಟು ಮಹಿಳೆಯರು ಅಲ್ಲಿ ಓಟ್ ಹಾಕಬೇಕು, ಕುಂದಿರ್ಬೇಕು, ಅವ್ರಿಗೆ ಯಾವುದೂ ಸ್ಥಾನಮಾನ ಸಿಗಬಾರ್ದು ಅಂತಕ್ಕಂಥದ್ದು. ಕಾಂಗ್ರೆಸ್ದ ಒಂದು ಕಲ್ಚರ್, ಯಾರು ಹೆಣ್ಮಕ್ಳು ಹೊರಗಡೆ ಬರಬಾರ್ದು, ಯಾರು ಮುಂದುವರಿಬಾರ್ದು, ಕೆಲವು ಮಂದಿ ಮಾತ್ರ ಸೀಮಿತ ಇದೆ, ಅವರಿಷ್ಟೇ ಬದುಕಬೇಕು, ಅವರಿಷ್ಟೇ ರಾಜಕೀಯದಾಗ ಬರಬೇಕು. ಇದು ಎಲ್ಲ ಜನಗಳಿಗೆ ಮಾಡಿರೋದ. ಕಲ್ಯಾಣ ಕರ್ನಾಟಕ ಭಾಗದ ಪ್ರತಿಷ್ಠಿತ ಸಂಯುಗ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ. ಕಲ್ಯಾಣ ಕರ್ನಾಟಕ ಭಾಗದ ಖ್ಯಾತ ಪ್ಲಾಸ್ಟಿಕ್ ಸರ್ಜನ್ ಅಮರೇಶ್ ಬಿ ಬಿರಾದರ್, ಹಿರಿಯ ಜನರಲ್ ಸರ್ಜನ್ ಡಾಕ್ಟರ್ ವಿ.ಬಿ. ಬಿರಾದರ್ ಹಾಗೂ ಖ್ಯಾತ ಇಂಟರ್ನಲ್ ಮೆಡಿಸಿನ್ ತಜ್ಞ ವೈದ್ಯರಾದ ಡಾಕ್ಟರ್ ಶ್ವೇತಾ ಎ. ಬಿರಾದರ್ ಸೇರಿದಂತೆ ಅನುಭವಿ ತಜ್ಞ ವೈದ್ಯರ ತಂಡದಿಂದ ಒಂದೇ ಸೂರಿನಡಿ ಅತ್ಯಾಧುನಿಕ ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಸಂಯುಗ್ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸಾ ಸೌಲಭ್ಯಗಳು: 24x7 ಎಮರ್ಜೆನ್ಸಿ ತುರ್ತು ಸೇವೆ, ಪ್ಲಾಸ್ಟಿಕ್ ಸರ್ಜರಿ, ಟ್ರಾಮಾ ಕೇರ್, ಜನರಲ್ ಸರ್ಜರಿ, ಸುಟ್ಟು ಗಾಯಗಳಿಗೆ ಚಿಕಿತ್ಸೆ, ಅಪಘಾತದಲ್ಲಿ ಕೈ ಕಾಲು ತುಂಡಾದ್ರೆ ಮರುಜೋಡಣೆ, ಕ್ಯಾನ್ಸರ್ ಸರ್ಜರಿ, ಕಾಸ್ಮೆಟಿಕ್ ಸರ್ಜರಿ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜರಿ, ಆರ್ಥೋಪೆಡಿಕ್ ಹ್ಯಾಂಡ್ ಸರ್ಜರಿ, ಜನರಲ್ ಮೆಡಿಸಿನ್, ಗೈನಕೋಮಾಸ್ಟಿಯಾ ಶಸ್ತ್ರಚಿಕಿತ್ಸೆ, ಗ್ಯಾಸ್ಟ್ರೋ ಸರ್ಜರಿ, ಡಯಾಬೆಟಾಲಜಿಸ್ಟ್, ಮಾಸ್ಟರ್ ಹೆಲ್ತ್ ಚೆಕ್ಅಪ್ ಸೇರಿದಂತೆ ಲ್ಯಾಬ್ ಸೌಲಭ್ಯ, ಫಾರ್ಮಸಿ, ಎಕ್ಸ್ರೇ, ಒಪಿಡಿ, ಐಪಿಡಿ, ಐಸಿಯು, 2D ಇಕೋ ಲ್ಯಾಬೋರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸಂಯುಗ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಂಯುಗ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, NGO ಕಾಲೋನಿ, ಸೌಭಾಗ್ಯ ಕಲ್ಯಾಣ ಮಂಟಪ ಹತ್ತಿರ, ಸೇಡಂ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9071117444, 08472325918.